ಹಾಯ್ ಎಲ್ಲ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ತುಳಜಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸೂಪರಾಗಿರುವಂಥ ಮಸಾಲ ಹೀರೆಕಾಯಿ ಎಣ್ಗಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ. ಬಿಸಿ ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ, ಪರೋಟಾಗೆ ಕೂಡ ತಿನ್ಬೋದು. ಸಖತ್ತಾಗಿರುತ್ತೆ. ಮಸಾಲ ಹಾಕೋದ್ರಿಂದ ಅದು ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಪಲ್ಯ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಚಾನಲಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕೋ ಹೊಸ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ನಾನಿಲ್ಲಿ 3 ಹೀರೆಕಾಯಿನ ತೊಗೊಂಡಿದ್ದೀನಿ. ಅದು 2 ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಅದನ್ನೆಲ್ಲ ನೀಟಾಗಿ ತೊಕ್ಕೋಬೇಕು. ಈ ಥರ ನಾರು ಥರ ಬರುತ್ತಲ್ಲ, ಇದೆಲ್ಲ ತೆಗಿಬೇಕು. ಇದ್ರದ್ದು ಬೇಕಾದರೆ ನೀವು ಚಟ್ನಿ ಕುಟ್ಕೋಬೋದು. ಇದನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಚಟ್ನಿ ಕುಟ್ಕೋಬೋದು. ಹುರಿಬೇಕು, ಸಣ್ಣ ಕಟ್ ಮಾಡಿ ಹುರಿಬೇಕು. ಹುರಿದು ಬೆಳ್ಳುಳ್ಳಿ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಚಟ್ನಿನ ಕುಟ್ಕೋಬೋದು. ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕೀಗ. ನೋಡಿ, ಈ ರೀತಿ ಅಷ್ಟು ತುದಿ ಕಟ್ ಮಾಡಿಕೊಂಡು ನಾವು ಹೀರೆಕಾಯಿನ ಪೂರ್ತಿ ಎಲ್ಲನೂ ಒಂದೊಂದು ಲೆವೆಲ್ಗೆ ಕಟ್ ಮಾಡ್ಕೊಳ್ಳೋಣ. ಒಂದೇ ಸೈಜಲ್ಲಿ ಮಾಡ್ಕೊಂಡು ಚೂರು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಏನಾಗಲ್ಲ. ಈ ರೀತಿ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಹೀರೆಕಾಯಿನೂ ಅದೇ ರೀತಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಇವಾಗ ಈ ರೀತಿ 4 ಭಾಗ ಮಾಡ್ಕೋಬೇಕು. ಪೂರ್ತಿ ಸೀಳಬಾರ್ದು, ಕೆಳಗಡೆ ಸ್ವಲ್ಪ ಬಿಟ್ಟು ಬರೀ ಈ ರೀತಿ ಸೀಳ್ಕೊಂಬಿಟ್ರೆ ಸಾಕು. ಈ ರೀತಿ ಎಲ್ಲನೂ ನಾನು ಇವಾಗ ಅದೇ ಥರ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮಸಾಲ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನಮಗೆ ಎಣ್ಗಾಯಿ ಮಾಡಬೇಕಂದ್ರೆ ಇದೇ ಥರನೇ ಮಾಡ್ಕೋಬೇಕು. ಹೀರೆಕಾಯಿ ಆಗಲಿ, ಬದನೆಕಾಯಿ ಆಗಲಿ, ಮತ್ತು ತಿಪ್ರಿಕಾಯಿದು ಕೂಡ ಮಾಡ್ತಾರೆ. ಇವಾಗ ಕಂಪ್ಲೀಟಾಗಿ ಅದೆಲ್ಲ ರೆಡಿ ಆಯಿತು. ಇವಾಗ ಮಸಾಲ ರುಬ್ಬಕ್ಕೆ 2 ಈರುಳ್ಳಿ ಮತ್ತು ಇಲ್ಲಿ 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಶೇಂಗದ ಕಾಳು ಹಾಕ್ಕೋತಾ ಇದ್ದೀನಿ. ಕೆಲವು ಕಡೆ ಏನು ಮಾಡ್ತಾರಂದರೆ ಕೊಬ್ಬರಿ ಹಾಕ್ಕೋತಾರೆ. ನಮ್ಗೆ ಕೊಬ್ಬರಿ ಇಷ್ಟ ಆಗೋಲ್ಲ, ಹಾಗಾಗಿ ನಾನು ಶೇಂಗದ ಕಾಳು ಹಾಕ್ಕೊಳ್ಳೋದು. ನಿಮ್ಗೆ ಕೊಬ್ಬರಿ ಇಷ್ಟ ಇದ್ದರೆ ಕೊಬ್ಬರಿನೇ ಹಾಕ್ಕೊಳ್ಳಿ. 2 ಗುಂಟೂರು ಮೆಣಸಿನ್ಕಾಯಿ, 2 ಬೆಳಗ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ, ಈ ರೀತಿ ತರಿಯಾಗಿ ಮಿಕ್ಸಿ ಆಗಬೇಕು. ಚೆನ್ನಾಗಿ ಇವಾಗಿದು ಮಿಕ್ಸಿ ಆಗಿದೆ. ಇಲ್ಲೊಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಬಿಟ್ಟು ಫಸ್ಟು ಅದಕ್ಕೆ ಹೀರೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ತಕ್ಷಣ ಹೀರೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಹೀರೆಕಾಯಿ ಮೆತ್ತಗಾಗುತ್ತೆ. ಆಮೇಲೆ ಮಸಾಲ ಜೊತೆಗೆ ಕುದಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹಾಕಿಬಿಟ್ರೆ ತುಂಬ ಹೊತ್ತು ಕುದಿಸ್ಕೋಬೇಕಾಗತ್ತೆ, ಮಸಾಲ ಟೇಸ್ಟ್ ಹೋಗಿಬಿಡುತ್ತೆ. ಹಾಗಾಗಿ ಈ ರೀತಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಇವಾಗ ಎಲ್ಲನೂ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಇದೆಲ್ಲ ತೆಗೆದು ಸೈಡಿಗೆ ಇಟ್ಕೊಳ್ಳೋಣ. ಈ ರೀತಿ ಮಾಡಿದ್ರೆ ಟೇಸ್ಟು ಒಂದು ಸತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದನ್ನ ಎತ್ತಿ ಸೈಡಿಗೆ ಇಟ್ಕೊಂಡ್ಮೇಲೆ ಇಲ್ಲಿ ಎಣ್ಣೆ ಕಾದಿತ್ತಲ್ವ, ಅದೇ ಎಣ್ಣೆಗೆ ಸಾಸಿವೆ ಮತ್ತು ಕಸ್ತೂರಿ ಮೆಂತೆ, ಖಾರ, ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ, ನೀವು ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ರುಬ್ಬಿರುವಂಥ ಮಸಾಲ ಅದ್ರ ಜೊತೆಗೆ ಹಾಕ್ಕೋಬೇಕು. ಅದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಸಾಲಾನ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಸಾಲ ಅನ್ನೋದು ಅದ್ರ ಜೊತೆಗೆ ಬೆರಿಬೇಕು. ಒಗ್ಗರಣೆಯಲ್ಲಿ ಏನು ಹಾಕಿದ್ವಲ್ಲ ಅದು ಚೆನ್ನಾಗಿ ಬೆರಿಬೇಕು. ಇಲ್ಲಿ ಸ್ವಲ್ಪ ನಾನು ಗರಂ ಮಸಾಲ ಮತ್ತು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ, 1 ಸ್ಪೂನು. ಇಷ್ಟು ಮಸಾಲ ಸಾಕು, ಜಾಸ್ತಿ ಏನು ಮಸಾಲ ಹಾಕೋದು ಬೇಡ. ಇದನ್ನೆಲ್ಲನೂ ಮಸಾಲ ಸ್ವಲ್ಪ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾವು ಅದೇ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ತುಂಬ ನೀರು ಅಂತ ಹಾಕ್ಕೊಂಡು ತಿಳು ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಮೀಡಿಯಮ್ ಆಗಿರಲಿ. ನಾನು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇನ್ನೂ ಕುದ್ದು ಸ್ವಲ್ಪ ಗಟ್ಟಿ ಬರುತ್ತೆ. ಇದಕ್ಕೆ ಮೇಲೆ ಮುಚ್ಚಿ 2 ನಿಮಿಷ ಹಾಗೆ ಬಿಟ್ಬಿಡೋಣ. 2 ನಿಮಿಷ ಆದಮೇಲೆ ನೋಡಿ, ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಮಸಾಲ ಚೆನ್ನಾಗಿ ಕುದ್ದಿದೆ. ಮಸಾಲೆ ಕುದ್ದಾದಮೇಲೆ ನಾವಿಲ್ಲಿ ಹೀರೆಕಾಯಿನ ಹಾಕ್ಕೋಬೇಕು. ಅದಕ್ಕೆ ನಾನು ಹೇಳಿರೋದು, ಯಾಕೆ ಎಣ್ಣೆಲಿ ಫ್ರೈ ಮಾಡಬೇಕಂದ್ರೆ ಮಸಾಲೆ ಕುದ್ದಾದಮೇಲೆ ನಾವು ಹೀರೆಕಾಯಿ ಹಾಕೋತೀವಲ್ಲ, ಚೆನ್ನಾಗಿ ಆವಾಗ ಕುದಿಯಲ್ಲ ಹೀರೆಕಾಯಿ. ಹಾಗಾಗಿ ಫಸ್ಟೇ ಸ್ವಲ್ಪ ಮೆತ್ತಗಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬೇಯಿಸ್ಕೋಬೋದಲ್ಲ ಅಂತ ನೀವು ಅನ್ಬೋದು. ಬೇಯಿಸ್ಕೊಂಡ್ರೆ ಅದ್ರ ಟೇಸ್ಟ್ ಹೋಗುತ್ತೆ. ಫ್ರೈ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕೋದ್ರಿಂದ ಪಲ್ಯದು ಇನ್ನೂ ಟೇಸ್ಟು ಸೂಪರಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರದ ಪುಡಿ ಅಂದರೆ ಗುರಳ್ ಪುಡಿ ಅಂತ ಹೇಳ್ತಾರೆ, ಅದು ಹಾಕ್ಕೊಳ್ಳೇಬೇಕು. ಆವಾಗ ಚೆನ್ನಾಗಿರುತ್ತೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಅದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ. 2 ನಿಮಿಷ ಅದ್ರ ಮೇಲೆ ಮುಚ್ಚಿಬಿಟ್ಟು ಕುದಿಯೋಕ್ಕೆ ಹಾಗೆ ಬಿಟ್ಬಿಡ್ತೀನಿ. ಇವಾಗ 2 ನಿಮಿಷ ಆಗಿದೆ, ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಸೈಡಲ್ಲೆಲ್ಲ ನೋಡ್ತಾ ಇರ್ಬೋದು. ಈ ರೀತಿ ಪಲ್ಯ ಇವಾಗ ರೆಡಿಯಾಗಿದೆ. ನೋಡಿ, ಹೀರೆಕಾಯಿ ಎಣ್ಗಾಯಿ ಸೂಪರಾಗಿ ರೆಡಿಯಾಗಿದೆ. ತುಂಬ ಸುಲಭವಾಗಿ ಮಾಡುವಂಥ ರೆಸಿಪಿ. ನೀವು ಬಿಸಿ ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ, ಪರೋಟಕ್ಕೆ ಹೇಳ್ದಂಗೆ ಯಾವುದಕ್ಕಾದ್ರೂ ಹಾಕ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಬಂದಿದೆ ಅಂತ. ನಿಮಗೂ ಕೂಡ ಈ ರೆಸಿಪಿನ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿಗಾಗಿ ಇದೇ ಥರ ಹೊಸ ರೆಸಿಪಿ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೋಟಿಫಿಕೇಷನ್ ಬಂದಾಗ ಫಸ್ಟು ನೀವೇ ನೋಡ್ಬೋದು.
ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನೀವು ಒಂದ್ಸತಿ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಖಡಕ್ ರೊಟ್ಟಿ ಜೊತೆಗೆ ಇಲ್ಲಿ ಸೂಪರಾಗಿದೆ. ಟೇಸ್ಟು ನೋಡೋಣ ಯಾವ ರೀತಿ ಬಂದಿದೆ ಅಂತ. ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನನ್ನ ರೆಸಿಪಿ ನೋಡಿ ಒಳ್ಳೊಳ್ಳೆ ಕಮೆಂಟ್ ಆಗ್ತಾಯಿದ್ರೆ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಟೇಸ್ಟ್ ಅಂತೂ ಸೂಪರಾಗಿದೆ.